ಭಾರತ ಒಂದಲ್ಲ ಒಂದೊಂದರ ಒಳ್ಳೆತನದಲ್ಲಿ ಗಟ್ಟಿ ಆಗ್ತಿದೆ. ಹಿಂದೂಗಳಲ್ಲೂ ಕೆಟ್ಟವರಿದ್ದಾರೆ, ಮುಸ್ಲಿಮರಲ್ಲೂ ಕೆಟ್ಟವರು. ಆದ್ರೆ ಮುಸ್ಲಿಮರಲ್ಲಿ ಶಕ್ತಿ ಇದೆ, ಹಿಂದೂಗಳಲ್ಲಿ ಶಕ್ತಿ ಡೌನ್. ಯಾವ ಶಕ್ತಿ ಡೌನ್? ಮಕ್ಕಳು ಮಾಡೋ ಶಕ್ತಿನೇ ಇಲ್ಲ ಇದಕ್ಕೆ ಹಿಂದೂಗಳು. ಯೋಗ್ಯತೆನೂ ಇಲ್ಲ ಹಿಂದೂಗಳಿಗೆ. ಮುಸ್ಲಿಮರು ಎಷ್ಟು ಮಾಡ್ತಾರೆ, ನೀವು ಏನಿದಲ್ಲೇ ನೋಡ್ಕೊ ಬರ್ತಾರೆ. ಏನಿಲ್ಲ ಅಂದ್ರೆ ಒಂದು 3 ಆದ್ರೂ ಮಾಡ್ತಾರೆ. ಇವು ಯೋಗ್ಯತೆ ಒಂದು ಮಾಡೋದಿಗೆ ಇವು ಸತ್ತೋಗಿರ್ತಾರೆ. ಒಂದು ಮಾಡೋದಿಗೆ ಅದು ಒಂದು ಆಗೋತ್ತಿಗೆ 25 ಲಿಸ್ಟ್ ಇರೋದು. ದಿನಸಿ ಸಾಮಾನು ಲಿಸ್ಟ್, ಸ್ಕೂಲಿಂದು ಫೀಸ್ ಲಿಸ್ಟ್, ಏನು ಬದುಕೋ ಲಿಸ್ಟ್, ಲೋನ್ ಲಿಸ್ಟ್ ಎಲ್ಲ ಆಗ್ಬಿಟ್ಟಿರ್ತದೆ. ಮಾಡೋದು ಒಂದೇ. ಆ ಮಗುನು ಸರಿ ನೆಟ್ಟಿಗಿರ್ತದೋ ಇಲ್ಲ ದೇವರಿಗೆ ಇದ್ದದ್ದೊಂದು ಮಕ್ಕಳು ಕೂಡ ಸಾಧನೆಗೆ ಹೋಗ್ಬಿಡೋದಾಗ. ಈ ತರ ಆಗಿ ಇವತ್ತು ಈ ದೇಶದಲ್ಲಿ 150 ಕೋಟಿ ಮುಸ್ಲಿಮರಿದ್ದಾವೆ. ಹಿಂದೂಗಳಲ್ಲಿ ಇದು ಇಂಡಿಯನ್ಸ್ ಅಲ್ಲಿ ನೀವಿರೋದು ಎಷ್ಟು ಅಂದ್ಕೊಂಡಿದ್ದೀರಾ? ಕೇವಲ 80 ಕೋಟಿ. ಇನ್ನುಳಿದವರು ಜೈನರಿದ್ದಾರೆ, ಬುದ್ಧರಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ಸ್. ಸ್ವಾತಂತ್ರ್ಯ ಬರ್ಬೇಕಾದ್ರೆ ಇದ್ದಿದ್ದು ಎಷ್ಟು? ಅವರಿದ್ದು 1,70,00,000 ಮುಸ್ಲಿಂ. ಇವತ್ತು 46 ಕೋಟಿ. ನೀವಿದ್ದೆಷ್ಟು? ನಮ್ಮಲ್ಲಿ ಯಾವ ತಾಕತ್ತು ಇಲ್ಲ. ಸುಮ್ಮನೆ ಸ್ವಾಮಿಯೇ ಒಬ್ಬೆ ಹೊಡಿತಾವ್ ಬಿಟ್ರೆ ಏನು ಹೊಡಿತೀವಿ ಅಂತ ಗೊತ್ತು. ಯಾವಾಗ ನಾನು ಭಾರತೀಯನಾಗಿದ್ದೀನಿ, ನಾನು ಒಬ್ಬ ಈ ದೇಶದ ಸೈನಿಕ, ನಾನು ದೇಶಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದನ್ನ ಪ್ರಶ್ನೆ ಆ ಯುವಕರು ಮಾಡ್ಕೊಂಡ್ರೆ ಏನು ಮಾಡೋದಿಲ್ಲ. ನಾನು ಹೇಳೋದಿಷ್ಟೇ, ಸನ್ಯಾಸಿಗಳ ನಾವು ಹೇಳೋದಿಷ್ಟೇ, ಏನು ನೀವು ಈ ದೇಶಕ್ಕೆ ಏನ್ ಮಾಡೋದು ಅಷ್ಟೊಳಗೆ ನನಗೆ ಗೊತ್ತು. ಏನು ಮಾಡೋಲ್ಲ. ಕಡೆ ಪಕ್ಷ ಒಂದು 3 ಮಕ್ಕಳಾದ್ರೂ ಮಾಡಿ ಸಾಯ್ಬೇಕು ಅಂತ ಇಷ್ಟು ಶಿಕ್ಷೆ.